ಉತ್ತರ ಯಾವಾಗ ಕೊಡ್ತೀರಿ? ಮುಖ್ಯಮಂತ್ರಿಗಳು ಏನು ಭಾಳ ₹1 ಯಾರಾದರೂ ಅಧಿಕಾರಿಗಳು ಲಂಚ ಕೇಳಿದ್ರೆ ಫೋನ್ ಮಾಡಿ, ನನಗೆ ಫೋನ್ ಮಾಡಿ. ಇದೇನು ಹೇಳ್ತಾ ಇದ್ದೀರಿ? ಇನ್ನೊಂದು ಬಿಡದಿ ವಿಷಯದಲ್ಲಿ ನಾಳೆ ನಮ್ಮ ಪಕ್ಷದ ವತಿಯಿಂದ ಪಾದಯಾತ್ರೆ ಇದೆಯಲ್ಲ, ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ಸಮಿತಿ ನೀವು ಇದ್ದೀರಪ್ಪ, ಕಾಂಗ್ರೆಸ್ನ ಸತ್ಯಶೋಧನಾ ಸಮಿತಿ 2006ರಲ್ಲಿ ಮಾಡಿದರು. ಇದೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸತ್ಯಶೋಧನಾ ಸಮಿತಿಲಿ ಯಾರ್ಯಾರು ಅವ್ರು ನೋಡಿ, ಇಲ್ಲಿ ಫೋಟೋ ಹಾಕೊಂಡು ಪಾಪ ಡೈರೆಕ್ಷನ್ ಕೊಟ್ಟರು. ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸೋನಿಯಾ ಗಾಂಧಿ ಅವರು ಸತ್ಯಶೋಧನಾ ಸಮಿತಿ ಕಾಂಗ್ರೆಸ್ ಪ್ರದೇಶ ಕಮಿಟಿಯಿಂದ ಮಾಡಿದ್ರಲ್ಲ. ಇಲ್ಲಿ ಯಾರ್ಯಾರಿದ್ದೀರಪ್ಪ ಸಮಿತಿಲಿ? ಮುಖ್ಯಮಂತ್ರಿಗಳೇ, ಇಲ್ಲಿ ನೋಡಿ, ಸತ್ಯಶೋಧನಾ ಸಮಿತಿಯ ಸದಸ್ಯರುಗಳು: ಕಾಗೋಡು ತಿಮ್ಮಪ್ಪ ಅಧ್ಯಕ್ಷರು, ಡಿ.ಕೆ. ಶಿವಕುಮಾರ್, ಬಿ.ಎಲ್. ಶಂಕರ್, ಎ. ಕೃಷ್ಣಪ್ಪ, ರಾಮಲಿಂಗಾರೆಡ್ಡಿ, ಎಚ್.ಎಂ. ರೇವಣ್ಣ, ಕೆ.ಜೆ. ಜಾರ್ಜು, ಸುದರ್ಶನ್ನು, ಕೋದಂಡರಾಮಯ್ಯ, 20 ಜನದ ಮಾಡವರ. 23 ಜನದ ಸಮಿತಿ 2006ರಲ್ಲಿ. ಯಾವಾಗ ನಮ್ಮ ಸರ್ಕಾರ ಇತ್ತು, ಯಾವಾಗ ನಮ್ಮ ಸರ್ಕಾರದಲ್ಲಿ ಅವತ್ತು ಕೆಲವು ತೀರ್ಮಾನ ಮಾಡಲಿಕ್ಕೆ ಹೋದೋ, ನಾವೇನೋ ರಾಜಧಾನಿ ರೈತರ ಭೂಮಿನೆಲ್ಲ ಇವತ್ತೆಲ್ಲ ಕೈಗಾರಿಕೆಗಳು ಅದಕ್ಕೆ ಅಂತ ಮಾಡೋಕೆ ಹೊರಟುಬಿಟ್ಟವ್ರೆ ಅಂತೇಳಿ ಮಾಡಿದ್ರಲ್ಲ ಸತ್ಯಶೋಧನಾ ಸಮಿತಿ. ಏನು ಹೇಳಿದಿರಪ್ಪ ಅವತ್ತು? ಆ ಸಮಿತಿ ಒಳಗೆ ನೀವು ಬಿಡದಿಗೆ ಹೋಗಿದ್ರೋ ಇಲ್ಲ ನೀವು ಇಲ್ಲದೆ ಮಾಡಿದ್ರೋ ಇದನ್ನು ಸಮಿತಿ ವರದಿನ? ಅವತ್ತು ಹೇಳಿದ್ರಲ್ಲ. ಏನು ಹೇಳ್ತಾರೆ ಇಲ್ಲಿ? ನಂದು ಒಂದು ಸಭೆ ಆಗಿದೆ 23/6/2006, ನಾನು ಮುಖ್ಯಮಂತ್ರಿ. ಆ ಸಭೆಯಲ್ಲಿ ಒಂದು ನಡಾವಳಿ ಉಪನಗರಗಳನ್ನು ಮಾಡಲಿಕ್ಕೆ ಏನೇನು ಗೈಡ್ಲೈನ್ಸ್ ಇರಬೇಕು ಅಂತ ಮಾಡಿದ್ದೇನೆ. ಇದನ್ನು ಮಾಡಿರ್ತಕ್ಕಂಥದ್ದು ನಾನು. ಇಲ್ಲಿ ಅದೆಲ್ಲ ಇರಲಿ, ನಡಾವಳಿ ಮಾಡಿರೋದು. ಇವರು ಹೋದರಲ್ಲ ಬಿಡದಿಗೆ ಹೋದರಲ್ಲ, ಬಿಡದಿಲಿ ಏನು ಹೇಳಿದ್ದಾರೆ ಶಿವಕುಮಾರ್ ಅವರೇ? ಈಗಲ್ಲಿ ಅದು ಎಂಥದ್ದು ಇಂಟರ್ನ್ಯಾಷನಲ್ ಮಾಡ್ತೀರಂತಲ್ಲ, ಸ್ಟ್ಯಾಂಡರ್ಡ್ ಮಾಡೋಕ್ಕೆ ಹೊರಟಿದ್ದೀರಲ್ಲಪ್ಪ, ಆಗೇನು ಹೇಳಿದಿರಿ? ಇಲ್ಲಿ ಹೇಳ್ತಾರೆ, ಇವ್ರು ಹೋದಾಗ ಅಲ್ಲಿ ನೋಡಿದ್ದೀವರು, ಈ ಉಪನಗರದ ವ್ಯಾಪ್ತಿಯಲ್ಲಿ ಖಾಸಗಿ ಜಮೀನು 6,959 ಎಕರೆ, ಸರ್ಕಾರಿ ಜಮೀನು 2,725 ಎಕರೆ, ಒಟ್ಟು 9,684 ಎಕರೆ ಪ್ರದೇಶವನ್ನು ಒಳಗೊಂಡಿರುತ್ತದೆ. ಈ ಪ್ರದೇಶ ಒಟ್ಟು 18,417 ಜನಸಂಖ್ಯೆ ಹೊಂದಿದೆ. 3,000 ಮನೆಗಳು ಇರುವುದಾಗಿ ಕಂಡುಬಂದಿದೆ. 1,56,000 ತೆಂಗಿನ ಗಿಡಗಳು, 48,000 ಅಡಿಕೆ ಗಿಡಗಳು, 28,275 ಮಾವಿನ ಮರಗಳು, 6,003 ಹುಣಸೆ ಮರ, 48,000 ತೇಗದ ಮರ, 13,404 ಬೇವಿನ ಮರ, 34,813 ಇತರೆ ಮರಗಳು ಈ ವ್ಯಾಪ್ತಿಯಲ್ಲಿ ಬೆಳೆದಿರುತ್ತದೆ. ಅಷ್ಟೇ ಅಲ್ಲದೆ 1,130 ಎಕರೆ ರಾಗಿ, 716 ಎಕರೆ ಭತ್ತ, 484 ಎಕರೆ ಕಬ್ಬು, 248 ಎಕರೆ ತರಕಾರಿ, 621 ಎಕರೆ ರೇಷ್ಮೆ, 227 ಎಕರೆ ಬಾಳೆ ಬೆಳೆ. ಇದು ನೀವು ಕೊಟ್ಟಿರೋದಪ್ಪ ಶಿವಕುಮಾರ್ ಅವರೇ, ನೀವು ಕೊಟ್ಟಿರೋ ರಿಪೋರ್ಟ್ ಇದು 2006ರಲ್ಲಿ. ಈ ಹೇಳ್ತಾರೆ, ಈ ಉಪನಗರದ ವ್ಯಾಪ್ತಿಗೆ ಬರುವ ಗ್ರಾಮಗಳಿಗೆ ಸಮಿತಿಯು ಭೇಟಿ ನೀಡಿ ಆ ಸಂದರ್ಭದಲ್ಲಿ ಸಾರ್ವಜನಿಕ ಸಭೆಯಲ್ಲಿ ರೈತರು, ಕೂಲಿ ಕಾರ್ಮಿಕರು ಹಾಗೂ ಸಾರ್ವಜನಿಕರೊಂದಿಗೆ ಸಮಾಲೋಚಿಸಿ ಅವರ ಅಭಿಪ್ರಾಯವನ್ನು ಸಂಗ್ರಹಿಸಲಾಯಿತು. ಕೆಲವು ಜಮೀನುಗಳಿಗೆ ಖುದ್ದು ಭೇಟಿ ನೀಡಿ ತೆಂಗಿನ ತೋಟ, ತರಕಾರಿ ತೋಟಗಳನ್ನು ವೀಕ್ಷಿಸಿ ಕಾರ್ಯನಿರತ ಕೃಷಿಕರೊಂದಿಗೆ ಸಂವಾದ ನಡೆಸಿ ಮನವರಿಕೆ ಮಾಡಿಕೊಳ್ಳಲಾಯಿತು ಅಂತ ಹೇಳಿದರು. ಈ ಉಪನಗರದ ವ್ಯಾಪ್ತಿಗೆ ಬರುವ ಇಡೀ ಪ್ರದೇಶ ಅತ್ಯಂತ ಫಲವತ್ತಾಗಿದ್ದು, ನೀರಾವರಿ ಬೆಳೆ ಮತ್ತು 2 ಬೆಳೆಗಳನ್ನು ಬೆಳೆಯುವ ಪ್ರದೇಶವಾಗಿದ್ದು, ಜೊತೆಗೆ ಹೈನುಗಾರಿಕೆ, ಕುರಿ ಸಾಗಣೆ, ರೇಷ್ಮೆ ಹುಳು ಸಾಕಾಣಿಕೆ ವ್ಯಾಪಕ ಕಾರ್ಯಕ್ಷೇತ್ರವಾಗಿರುತ್ತದೆ. ಇದಲ್ಲದೆ ತೋಟಗಾರಿಕೆಯು ಸಾಕಷ್ಟು ಸಮೃದ್ಧವಾಗಿದ್ದು, ಪಶು ಸಂಪತ್ತು ಮತ್ತು ಕುರಿ ಸಂಪತ್ತು ಕೂಡ ಸಾಕಷ್ಟಿರುತ್ತದೆ. ಈ ಪ್ರದೇಶವು ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಿಂದ ಕೇವಲ 25 ಕಿಲೋಮೀಟರ್ ದೂರದಲ್ಲಿದೆ. ಇದು ಶಿವಕುಮಾರ್ ಅವರು ಸದನ ಸಮಿತಿಯ ಮೆಂಬರ್ ಆಗಿ ಅವತ್ತು ನಮ್ಮ ತೀರ್ಮಾನಕ್ಕೆ ಕೊಟ್ಟಂಥ ಒಂದು ಸತ್ಯಶೋಧನಾ ಸಮಿತಿ.